ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಮಸ್ಸೇದಸಾದನಂ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಇಷ್ಟು ದಿವಸದ ಕನಸು ಇವತ್ತಿನ ದಿನ ಈಡೇರ್ತಕ್ಕಂಥ ಈ ಒಂದು ಸುಸಂದರ್ಭ, ಶನೇಶ್ಚರ ಮಹಾಯಾಗ. ಕಳೆದ 2-3 ತಿಂಗಳಿಂದನೂ ಕೂಡ ಸಾಕಷ್ಟು ಶ್ರಮವಹಿಸಿ ಬಹಳ ದೊಡ್ಡ ಮಟ್ಟದ ಕನಸನ್ನು ಕಟ್ಟಿಕೊಂಡು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಆಗಬೇಕು. ಯಾರೆಲ್ಲ ಭಗವಂತ ಶನೇಶ್ಚರನ ಕಾರಾಟದಲ್ಲಿ ನರಳುತ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಭಗವಂತನ ಕೃಪೆ ಸಿಗಬೇಕು, ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂಥೇಳಿ ನಮ್ಮ ಪ್ರೀತಿಯ ಗುರುಗಳಾದ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವಾಗಿತ್ತು. ಆ ಸಂಕಲ್ಪ ಪೂರೈಸ್ತಕ್ಕಂಥ ಈ ಒಂದು ಸಮಯ, ಈ ಒಂದು ಸುಸಂದರ್ಭ ಇವತ್ತು ಬಹಳ ವಿಶೇಷವಾಗಿ 30ನೇ ತಾರೀಕು ಶನಿವಾರ ಶನೇಶ್ಚರ ಮಹಾಯಾಗ ನಡೀತಕ್ಕಂಥ ಸಮಯ. ಇವತ್ತಿನ ದಿನ, ಈ ಕ್ಷಣ, ಇವತ್ತಿನ ದಿನ ಎಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಂತಂದರೆ ನೋಡಿ, ಶನಿವಾರ ಶಂ ಶನೇಶ್ಚರಾಯ ನಮಃ. ಇಂತಹ ಶನಿವಾರದ ಶನೇಶ್ಚರ ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಈಡೇರ್ತಾ ಇರತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಒಂದು ಕೆಲಸ ಪ್ರಾರಂಭ ಆಗಬೇಕಾದ್ರೂ ಕೂಡ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದರೆ ಗಣಪನ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕು. ಹಾಗಾಗಿ ಗಣಪನ ಪ್ರಾರ್ಥನೆಯ ಮುಖಾಂತರ ಬಹಳ ವಿಶೇಷವಾಗಿ ಏನೇ ಒಂದು ಶುಭ ಕಾರ್ಯ ಆಗಬೇಕಾದ್ರೂ ಕೂಡ ಮಂಗಳವಾದ್ಯದಿಂದ ಆ ಶುಭ ಕಾರ್ಯ ಆದರೆ ಅದು ಮತ್ತಷ್ಟು ಅದ್ಭುತ. ಅದೇ ಒಂದು ಶಾಸ್ತ್ರ ಅಂತ ಹೇಳ್ಬೋದು. ಅದೇ ರೀತಿ ಮಂಗಳವಾದ್ಯದಿಂದ ಭಗವಂತನ ನಾಮಧೇಯವನ್ನು ಜಪವನ್ನು ಮಾಡ್ತಾ ಮೊದಲನೇದಾಗಿ ಗುರುಮಂದಿರದಲ್ಲಿ ತಾಯಿ ರಾಜರಾಜೇಶ್ವರಿಗೆ, ಮನೆ ದೇವರಿಗೆ, ಗಣಪನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಅದಾದ ಮೇಲೆ ಶನೇಶ್ಚರ ಮಹಾಯಾಗದ ಎಲ್ಲ ರೀತಿ ಇರ್ತಕ್ಕಂಥ ಸಿದ್ಧತೆಗಳು, ಮುಂಬರ್ತಕ್ಕಂಥ ಪೂಜಾನುಷ್ಠಾನದ ಸಿದ್ಧತೆಗಳು, ಕಳಶ ಸ್ಥಾಪನೆ ಆಗಿರ್ಬೋದು, ಮತ್ತೆ ಬಹಳ ವಿಶೇಷವಾಗಿ ಭಗವಂತನ ಆವಾಹನೆ ಆಗಿರ್ಬೋದು, ಅದಾದ ಮೇಲೆ ಷೋಡಶೋಪಚಾರ ಪೂಜೆ ಆಗಿರ್ಬೋದು, ಅದಾದ ಮೇಲೆ ಭಗವಂತನ ಮಹಾಯಜ್ಞ ಆಗಿರ್ಬೋದು, ಇದೆಲ್ಲವೂ ಕೂಡ ನೆರವೇರ್ತಾ ಇರತಕ್ಕಂಥದ್ದಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಜನ ಆಗಮಿಸಿರ್ತಕ್ಕಂಥವ್ರಿದ್ದಾರೆ. ನಿನ್ನೆ ನಾನು ತಿಳಿಸ್ತಾ ಇದ್ದೆ, ಕಾರ್ಯಕ್ರಮದ ತಯಾರಿಗಳಾಗಿರ್ಬೋದು, ರೂವಾರಿಗಳಾಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದೆ. ಈಗಾಗಲೇ ಎಲ್ಲವೂ ಕೂಡ ಒಂದು ಮಟ್ಟಕ್ಕೆ, ಒಂದು ಹಂತಕ್ಕೆ ಮುಂದೆ ಬಂದಿರತಕ್ಕಂಥದ್ದಿದೆ. ಈಗೀಗ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥವ್ರಿದ್ದಾರೆ. ಇನ್ನು ಅದಕ್ಕೋಸ್ಕರ ನಾವು ಕೂಡ ತಡ ಮಾಡ್ತಕ್ಕಂಥದ್ದು ಬೇಡ. ಗಣಪನ ಪ್ರಾರ್ಥನೆಯ ಮುಖಾಂತರ ಶನೇಶ್ಚರ ಯಾಗದ ಆ ಒಂದು ಪ್ರಾರಂಭದ ಕ್ಷಣಗಳನ್ನು ಅನುಸರಿಸ್ತಾ ನಾವು ಮತ್ತೆ ಮುಂದುವರಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ರೈತರಿಗಾಗಿ, ಯೋಧರಿಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಸದಾಕಾಲ ಆನಂದ್ ಗುರುಜಿರವ್ರದ್ದು. ಹಾಗಾಗಿ ಈ ಮಹಾಯಜ್ಞದಲ್ಲೂ ಕೂಡ ಈ ಬಾರಿ ಎಲ್ಲವೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ. ರೈತರಿಗೂ ಕೂಡ ಅವರಿಗಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗಲಿ, ಯೋಧರಿಗೂ ಕೂಡ ಒಂದಿಷ್ಟು ನೆಮ್ಮದಿ ಸಿಗಲಿ. ಭಾರತಾಂಬೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಕನ್ನಡಾಂಬೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾ, ಕನ್ನಡದ ನುಡಿ, ಕನ್ನಡದ ನಾಡಿನ ಈ ಒಂದು ಭೂಮಿಯ ಮೇಲೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನೆರವೇರ್ತಾ ಇರತಕ್ಕಂಥದ್ದು ಇದು ನಮ್ಮ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಹಾಗಾಗಿ ಇಂತಹ ಸಮಯದಲ್ಲಿ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಈ ಒಂದು ಮಹಾಯಜ್ಞಕ್ಕೆ. ಕಳೆದ ಬಾರಿ ಯಜ್ಞ ನಡೆದಾಗ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅದ್ಭುತವಾಗಿ ನಡೀತು. ಈ ಬಾರಿ ಅಂತಹ ವ್ಯವಸ್ಥೆಗಳು ಮಾಡಿಲ್ಲ ಅಂತಂದ್ರೂ ಕೂಡ ಬರೋ ಭಕ್ತಾದಿಗಳಿಗೆ ಕಿಂಚಿತ್ತೂ ಕೂಡ ಲೋಪದೋಷ ಆಗದೇ ಇರಲಿ. ಪೂಜಾನುಷ್ಠಾನದ ಕ್ರಮದಲ್ಲಾಗಿರ್ಬೋದು, ಇಲ್ಲಾಂದ್ರೆ ಬರ್ತಕ್ಕಂಥವ್ರಿಗೆ ಒಂದು ಭೋಜನದಲ್ಲಿ, ಅನ್ನ ಪ್ರಸಾರದಲ್ಲಾಗಿರ್ಬೋದು, ಯಾವುದೇ ರೀತಿ ಕೊರತೆ ಇಲ್ಲದ ರೀತಿ ಒಂದಿಷ್ಟು ವ್ಯವಸ್ಥೆಗಳನ್ನು ನಮ್ಮ ಶಕ್ತಿಗೆ ಮೀರಿ ಮಾಡಿರ್ತಕ್ಕಂಥದ್ದಿದೆ. ಹಾಗೆ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಸುದೇವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶನೇಶ್ವರನ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ.
ಓಂ ಶಂ ಶನೈಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಛತ್ರಧ್ವಜರತಾಕಾರ ಶೋಭಿತಂ ದಿವ್ಯಂ ಬೇರುಂ ಪ್ರದಕ್ಷಿಣೀಂ ಕುರ್ವಾಣಂ ಗ್ರಹಂ ಡಲಿಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರನ್ನ ಪ್ರಾರ್ಥನೆ ಮಾಡ್ತಾ ಸತತ 1 ತಿಂಗಳ ಕಾಲ ವಿಶೇಷವಾಗಿರ್ತಕ್ಕಂಥ ರೀತಿ ಇಡೀ ರಾಜ್ಯದಾದ್ಯಂತ ನೊಂದು ಬೆಂದಿರ್ತಕ್ಕಂಥ ಅವರಿಗೆ ಒಂದು ಸೂಕ್ಷ್ಮವಾದಂತಹ ರೀತಿ ಭಗವಂತನ ಅನುಗ್ರಹ ಸಿಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ದೂರದ ಶನಿಶಂಗನಾಪುರಕ್ಕೆ ಹೊರಟು ಅಲ್ಲಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ತಿರುನೆಲ್ಲಾರಿಗೆ ಬಂದು ಅಲ್ಲಿ ಸ್ವಾಮಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಎಂಬತಕ್ಕಂಥ ಮಹಾನಗರಕ್ಕೆ ಸಮೀಪ ಇರತಕ್ಕಂಥ ಬೆಂಗಳೂರಿನ ಉತ್ತರ ಭಾಗದ ಯಲಹಂಕಕ್ಕೂ ಸ್ವಲ್ಪ ಮುಂದೆ ಬಂದರೆ ಸಾದಹಳ್ಳಿ ನವರತ್ನ ಅಗ್ರಹಾರ ಮಹರ್ಷಿ ಮಂದಿರ ಅದ್ಭುತವನ್ನೇ ಪವಾಡವನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ. ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶನೈಶ್ಚರ ಮಹಾಯಾಗವನ್ನು ಪ್ರಾರಂಭಿಸಬೇಕು, ನಡೆಸಬೇಕು ಎಂಬತಕ್ಕಂಥ ಚಿಂತನೆ ಅಂದಿನಿಂದ ಇಂದಿನವರೆಗೂ. ಈಗಾಗಲೇ ಸಾಕಷ್ಟು ಜನ ಭಕ್ತರು ಆಶ್ರಮಕ್ಕೆ ಆಗಮಿಸಿದಾಯಿತು. ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿದೆ. ವರ್ಣದೇವರ ಆಗಮವೂ ಆಗ್ತಾ ಇದೆ. ವರ್ಣದೇವರ ಆಶೀರ್ವಾದ ಜೊತೆಗೆ ಸೂರ್ಯನಾರಾಯಣನ ಪ್ರಾರ್ಥನೆ. ಎಷ್ಟೇ ಆದರೂ ಸೂರ್ಯನಂದನ. ನೀಲಾಂಜನ ಸಮಾಭಾಸಂ ರವಿಪುತ್ರ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಈ ಅನುಷ್ಠಾನ ಆಗಿಂದಾಗಲೇ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಯನ್ನು ದೂರ ಮಾಡಲಿಕ್ಕಾಗಿ ಈ ಒಂದು ಚಿಂತನೆ ನಡೀತಾನೇ ಬಂದಿದೆ. ಹಾಗಾಗಿ ಮಕರ, ಕುಂಭ, ಮೇಷ, ಕರ್ಕಾಟಕ, ಜೊತೆಗೆ ಸಿಂಹ, ವಿಶೇಷವಾಗಿರ್ತಕ್ಕಂಥ ಕನ್ಯಾ, ಅದಾದ ನಂತರ ವೃಶ್ಚಿಕ ಆದರೆ ಧನುರ್, ಇನ್ನು ಮಕರ, ಕುಂಭ ಕೇಳಬೇಕಾ ಕುಂಭರಾಶಿಯವರ ಸಮಸ್ಯೆ. ಅಬ್ಬಬ್ಬಾ ಸಾಕಪ್ಪ ಭಗವಂತ ಎಂಬಂಥ ರೀತಿ ಕುಂಭರಾಶಿಯವರ ಸಮಸ್ಯೆ. ಇದೆಲ್ಲವೂ ದಾಟಿದ್ರೆ ಮೀನರಾಶಿ. ಒಟ್ಟಾರೆ ಹೇಳಬೇಕಂದ್ರೆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಹೊತ್ತಂಥ ಯಾರೊಬ್ಬರಿಗಾದರೂ ಶನೈಶ್ಚರನ ಅನುಗ್ರಹ ಸಿಗಬೇಕು ಎಂಬತಕ್ಕಂಥ ಚಿಂತನೆ ಒಂದೇ ನಿಮ್ಮ ಮಹರ್ಷಿಗಳ ಮನದಾಳದ ಮಾತು. ಅದಕ್ಕಾಗಿ ಇವತ್ತು ನಡೀತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ಯಾರೆಲ್ಲ ಬಂದಿದ್ದೀರಿ, ಯಜ್ಞ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸ್ತಾ ಇದ್ದೀರಿ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಎಲ್ಲರೂ ಪಠನೆ ಮಾಡ್ತಿದ್ದೀರಿ. ಎಲ್ಲರಿಗೂ ಅನುಗ್ರಹ ಸಿಗಲಿ. ಇನ್ನು ಕಾರ್ಯಕ್ರಮ ಪ್ರಾರಂಭ ಕಾಲ ಬೆಳಗಿನ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಎಲ್ಲರಿಗೂ ಶನೈಶ್ಚರನ ಅನುಗ್ರಹ ಉಂಟಾಗಲಿ. ಹಾಗಾಗಿ ಸ್ವಾಮಿಗೆ ತಿಲತೈಲ ಅಭಿಷೇಕ ಅಂತ ಹೇಳಿದ್ದೆ. ಹಾಗಾಗಿ ಮಹರ್ಷಿ ಮಂದಿರದ ಸಾಲಿಗ್ರಾಮ ಕ್ಷೇತ್ರದ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ವಾಸ್ತುಗೃಹದಿಂದ ಸ್ವಾಮಿಗೆ ತೈಲವನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಬೇಕು. ಆದರೆ ಅದಕ್ಕೂ ಮುನ್ನ ಈ ಸ್ಥಳವನ್ನು ಆಯ್ಕೆ ಮಾಡಿ ಈ ಸ್ಥಳದಲ್ಲಿ ನಿಂತು ಸಾಲಿಗ್ರಾಮ ರೂಪಿಯಾಗಿರ್ತಕ್ಕಂಥ ವರಾಹ ದೇವರ ಅನುಗ್ರಹನೂ ಬೇಕು. ಅದಕ್ಕೋಸ್ಕರ ಲಕ್ಷ್ಮೀ ಬೋರಹ ಸ್ವಾಮಿಗೆ ವಸ್ತ್ರವನ್ನು ಹಾಗೂ ಶನೈಶ್ಚರನಿಗೆ ತಿಲ ತೈಲವನ್ನು ಹಾಗೆ ಮಂಗಳ ದ್ರವ್ಯಗಳನ್ನು ಅಲ್ಲಿಗೆ ಸ್ವಾಮಿಗೆ ಸಮರ್ಪಣೆ ಮಾಡೋಣ. ಬನ್ನಿ. ಈಗ ತಾವು ನೋಡುವಂತಹ ಸೃಷ್ಟಿಯ ವಿಶೇಷತೆ ಭಗವದ್ಭಕ್ತನ ವಿಶೇಷವಾಗಿರ್ತಕ್ಕಂಥ ನೀಲಾಂಜನ ಸಮಾಭಾಸಂ ರವಿಪತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಯಾರೆಲ್ಲ ಸಮಸ್ಯೆಗಳು ಗ್ರಹಗತಿಗಳಲ್ಲಿ ಸಮಸ್ಯೆಯನ್ನು ಹೊತ್ತು ಕಷ್ಟ ಕಾರ್ಪಣ್ಯಗಳು ಸಾಕಷ್ಟು ಆಗಿ ಭಗವಂತ ಸಾಕಪ್ಪ ನನಗೆ ಈ ಜೀವನ ಅಂತ ಅಂದ್ಕೊಂಡಿದ್ದೀರಲ್ಲ, ನಿಮಗೆ ಇವತ್ತೊಂದು ಅದ್ಭುತವಾದಂತಹ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ನಿಮಗೆ ಸಿಕ್ಕಿದೆ.
ಈ ಮಹಾಯಜ್ಞದಲ್ಲಿ ತಮ್ಮೆಲ್ಲರಿಗೂ ಸಹಿತ ತಮ್ಮ ಪೂರ್ವಾರ್ಜಿತವಾಗಿರ್ತಕ್ಕಂಥ ಕರ್ಮಫಲಗಳು ಬೇಗ ದೂರ ಆಗಿ ನಿಮ್ಮ ಜನ್ಮ ಕೊಟ್ಟಂತಹ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ, ನಿಮ್ಮ ಧರ್ಮದ ಗುರುಗಳ ಆಶೀರ್ವಾದದಿಂದ, ಈ ಧರ್ಮ ಸಂಸ್ಕೃತಿ ಸಂಪ್ರದಾಯ ವಿಶ್ವಮಾತೆ ಗೋಮಾತೆಯ ಅನುಗ್ರಹದಿಂದ ಇವತ್ತು ನಡೀತಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರ ಮಹಾಯಾಗಕ್ಕೆ ಯಾರೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರ ಜನ್ಮ ಪಾವನ. ಹಾಗೆ ಈ ಸುಂದರವಾದಂತಹ ಕಾಲ ತಾಯಿ ಲಕ್ಷ್ಮೀ ಬೋರಹಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಪವಾಡಗಳೇ ಸೃಷ್ಟಿಯಾಗ್ತಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಇವತ್ತು ದರ್ಶನಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಭಗವತಿಯನ್ನು ದರ್ಶನ ಮಾಡಿಕೊಂಡು ಶನೈಶ್ಚರನಿಗೆ ಅಭಿಷೇಕ ಮಾಡಲಿಕ್ಕೆ ತಾವೆಲ್ಲ ವ್ಯವಸ್ಥೆಗಳನ್ನು ರೆಡಿ ಮಾಡಿಕೊಂಡು ತಾವಲ್ಲಿ ಕೂತರೆ ನಾನು ನಿಮ್ಮ ಹತ್ರ ಬರ್ತೀನಿ. ಶನೈಶ್ಚರನಿಗೆ ಅಭಿಷೇಕವನ್ನು ಮಾಡಿ ಯಜ್ಞವನ್ನು ಶುರು ಮಾಡೋಣ. ಆದರೂ ನಿಮ್ಮ ಒಂದು ಕಾತುರತೆ, ನಿಮ್ಮ ಕಣ್ಗಳಲ್ಲಿ ತೋರಿಸ್ತಿರುವಂತಹ ಪ್ರೀತಿ ವಿಶ್ವಾಸ, ತಾವು ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ಬೇಗ ಸವಿಲಿನಪ್ಪ ಎಂಬತಕ್ಕಂಥ ಚಿಂತನೆಯಲ್ಲಿ ಬಂದಿದ್ದೀರಲ್ಲ, ನಿಮಗೆ ಶನೈಶ್ಚರನ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಟಿ ವಿಯಲ್ಲಿ ಡೈಲಿ ನೋಡ್ತಾ ಇದ್ದಾರೆ ನಮ್ಮ ತಾಯಿಯವರು. ಹಾಗಾಗಿ ಇವತ್ತು ಎಣ್ಣೆ ತೈಲ ಮತ್ತು ಅಭಿಷೇಕಕ್ಕಾಗಿ ನಾವು ಧಾರವಾಡದಿಂದ ಬಂದಿದ್ದೇವೆ. ಬಿಜಾಪುರ ಜಿಲ್ಲಾ ಮುದ್ದೇಳ ತಾಲೂಕು ನಾಗತೋಳಿಂದ ಬಂದಿದ್ದೇವೆ. ನಾವು ಆಶ್ರಮಕ್ಕೆ ಆಗಾಗ ಬರ್ತಾ ಇರ್ತೀವಿ. ಆದರೂ ನಮ್ಗೆ ಭಾಳ ಒಳ್ಳೇದಾಗೈತಿ. ಗುರುಜಿಲಿದ್ದ ಪುರಿ ಜಗನ್ನಾಥಕ್ಕೂ ಹೋಗಿದ್ದೇವೆ ಅವ್ರ ಜೊತೆಗೆ. ಎಲ್ಲದಕ್ಕೂ ನಮ್ಗೆ ಒಳ್ಳೇದಾಗೈತಿ. ಅರಿಶಿನ ಕುಂಕುಮಕ್ಕಾಗಿ ನಾನು ಇಲ್ಲಿಗೆ ಬಂದಿರೋದು. ಅರಿಶಿನ ಕುಂಕುಮ ಅವ್ರು ಒಂದು ತಂದೆ ಇದ್ದಂಗೆ ನಮಗೆ. ಆನಂದ್ ಗುರೂಜಿ ಅವರು ನಮ್ಮ ತವ್ರ ಮನೆ ಅಂದ್ಕೊಂಡು ನಾವು ಬಂದಿದ್ದೀವಿ. ಗುರೂಜಿ ಆನಂದ್ ಗುರೂಜಿಯವರು ಅಂದರೆ ಅವ್ರನ್ನ ನೋಡೋದಕ್ಕೆ ನಮ್ಗೆ ತುಂಬ ಆನಂದ. ಅವರು ಇವಾಗ ಎದುರುಗಡೆ ಸಿಕ್ಕಿದ್ರು ತುಂಬ ರೋಮಾಂಚನ ಆಗುತ್ತೆ. ಅವ್ರು ನೋಡಿದ್ರೆ ಹೆಣ್ಮಕ್ಳಿಗೆ ಒಳ್ಳೆ ಸಂದರ್ಶನ ಕೊಡ್ತಾರೆ. ಕಷ್ಟ ಅಂತ ಬಂದವ್ರಿಗೆ ಒಂದು ಆಶೀರ್ವಾದ ಸಿಗ್ತೈತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದಾಗಲಿದ್ದ ನನಗಂತೂ ಎಂಥ ಕಣ್ಣೀರಕ್ಕೆ ಅಂತ ಬಂದ್ರೂ ಒಟ್ಟು ಸಂತೋಷದಿಂದ ಹೋಗ್ತೀವಿ ಅನ್ನೋದೊಂದು ಧೈರ್ಯ ಇರ್ತೈತಿ ಇಲ್ಲಿ ನಮಗೆ.
ಗುರುದೇವರ ನುಡಿಗಳು ಶಾಂತಿ ಮಂತ್ರವು, ಗುರುನಾಥರ ಮನವದು ಶಾಂತಿ ಧಾಮವು. ಹಾಗೆ ಯಾರು ಶನೇಶ್ವರನ ಅಭಿಷೇಕವನ್ನು ತಿಲತೈಲವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ನೀವು ಒಳಗಡೆ ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿಕೊಂಡು ವರಹಾದೇವರ ದರ್ಶನ ಆದ ನಂತರ ಅಲ್ಲಿ ಸಾಲಿಗ್ರಾಮದ ದರ್ಶನ ಮಾಡಿಕೊಂಡು ಸ್ವಾಮಿ ಅಭಿಷೇಕವನ್ನು ಮಾಡಲಿಕ್ಕೆ ಆ ಭಾಗಕ್ಕೆ ಬನ್ನಿ. ಸ್ವಲ್ಪ ಹೊತ್ತು ತಾವೆಲ್ಲರೂ ಕೂತ್ಕೊಳ್ಳಿ. ಅಭಿಷೇಕ ಚಾಲು ಮಾಡಿದ ತಕ್ಷಣ ನಾನು ಈ ಸಂಕಲ್ಪಕ್ಕೆ ಬರ್ತೇನೆ. ಹಾಗಾಗಿ ನೋಡಿ, ಊಟಕ್ಕೆ ಕೊಟ್ಟಿರ್ತಕ್ಕಂಥವ್ರು ಊಟ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಇಲ್ಲೇ ಬಂದು ಕೂತ್ಕೊಳ್ಳಿ. ನಮಗೆ ವಾಲಂಟಿಯರ್ಸ್ ಕಡಿಮೆ ಇದೆ. ನೀವೇ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು, ನಿಮ್ಮದೇ ಆಶ್ರಮ ಇದು. ವಾಲಂಟಿಯರ್ಸ್ ಆಗಿ ನೀವೇ ಸೇವೆ ಮಾಡಬೇಕಿಲ್ಲಿ. ಇನ್ನು ನಿಮ್ಮ ವಸ್ತ್ರಗಳು, ನೀವು ಉಟ್ಟು ಬಂದಂತಹ ರೇಷ್ಮೆ ವಸ್ತ್ರ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ರೇಷ್ಮೆ ಸೀರೆ ಉಟ್ಕೊಂಡು ಬಂದಿದ್ದೀರಿ, ಒಳ್ಳೆ ಪ್ಯಾಂಟ್ ಹಾಕೊಂಡು ಬಂದಿದ್ದೀರಿ, ಒಳ್ಳೆ ಬಟ್ಟೆಗಳು ಹಾಕೊಂಬಂದು ಬಟ್ಟೆ ಗಲೀಜಾದರೆ ಯಾರೂ ಚಿಂತನೆ ಮಾಡಬೇಡ್ರಿ. ರೇಷ್ಮೆ ಸೀರೆ ಗಲೀಜಾದರೆ ನಿಮ್ಮ ಯಜಮಾನ್ರಿಗೊಂದು ಮಾತು ಹೇಳಿ, ಒಳ್ಳೆ ಇನ್ನೊಂದು ಸೀರೆ ಕೊಡ್ತಾರೆ ನಿಮ್ಮ ಮುಖ ನೋಡಿ. ಇನ್ನು ಮನೇಲಿರ್ತಕ್ಕಂಥ ಹೆಂಡತಿ ಗಲಾಟೆ ಮಾಡ್ತಾಳೆ, ಎಲ್ಲರಿ ಪ್ಯಾಂಟ್ ಗಲೀಜು ಮಾಡ್ಕೊಂಬಂದಿದ್ದೀರಿ ಅಂತ ಬೇಜಾರು ಮಾಡ್ಕೋಬೇಡಿ. ಮುದ್ದಾಗಿ ಚೆನ್ನಾಗಿ ಹೆಂಡತಿಯನ್ನು ಮಾತಾಡಿದ್ರೆ ಅಂತ ಸಾಸಿವೆ ಡಬ್ಬಿಯಲ್ಲೋ ಉದ್ದಿನಬೇಳೆ ಡಬ್ಬಿನಲ್ಲೋ ಇಟ್ಟಿರ್ತಕ್ಕಂಥ ಕಾಸು ತಗೊಂಡು ಒಳ್ಳೆ ಪ್ಯಾಂಟು ಶರ್ಟು ಕೊಡಿಸ್ತಾರೆ. ನಾವು ಬಂದಿರೋದು ಶನೇಶ್ವರ ಮಹಾಯಾಗಕ್ಕೆ. ಇಂತಹ ಮಹಾಯಾಗದಲ್ಲಿ ನೀವೆಲ್ಲರೂ ಸಹಿತ ಕ್ರಮವಾಗಿ ಕೂತು ಅನುಷ್ಠಾನವನ್ನು ಮಾಡಿ. ಆಮೇಲೆ ನೋಡಿ, ಊಟ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳಿ. ಟಿಫನ್ ಆದ ತಕ್ಷಣ ಪೂಜೆ ಶುರು ಮಾಡ್ಬೋಣ. ನಿಮ್ಮ ಸ್ಥಳದಲ್ಲಿ ಬೇಗ ಟಿಫನ್ ಮಾಡಿ ಕೈ ತೊಳ್ಕೋಬೇಕು. ಶನೇಶ್ವರ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಕಾಡಾಟದಿಂದ ಆತನ ಜನ್ಮ ನಕ್ಷತ್ರದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಅನುಷ್ಠಾನ ಮಾತ್ರ ನಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಜಾಗದಲ್ಲಿ ನೀವು ಬಂದು ಕೂತ್ಕೊಳ್ಳಿ. ಅಭಿಷೇಕಕ್ಕೆ ಚೀಟಿ ಬರೆಸಿರ್ತಕ್ಕಂಥವರು ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿನ ದರ್ಶನ ಮಾಡಿಕೊಂಡು ಅಲ್ಲಿ ಶನೇಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿ ನಿಮ್ಮ ಆಸ್ಥಾನದಲ್ಲಿ ಬಂದು ಕೂತ್ಕೊಳ್ಳಿ. ಈ ನಿಮ್ಮ ಆನಂದ್ ಗುರೂಜಿಯವರು ಇಂತಹದ್ದೊಂದು ಯಾಗ ಮಾಡಬೇಕಾದ್ರೆ ಒಂದೆರಡು ದಿವಸ ಶ್ರಮ ಪಟ್ಟಿಲ್ಲ. ಸತತ ಒಂದು ತಿಂಗಳ ಕಾಲ ನೇರ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಮಾತಾಡಿದ್ದೇನೆ. ನೀವೆಲ್ಲರೂ ಸಹಿತ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನೀವೆಲ್ಲರೂ ಈ ನಿಮ್ಮ ಆನಂದ್ ಗುರೂಜಿ ಮೇಲೆ ಇಟ್ಟು ಒಂದು ವಿಶ್ವಾಸ, ಅಕ್ಕಿ, ಬೇಳೆ, ತುಪ್ಪ, ಎಣ್ಣೆ, ಬೆಲ್ಲ ಎಲ್ಲವೂ ತಂದು ಕೊಟ್ಟಿದ್ದೀರಿ. ನೀವು ತಂದಿರತಕ್ಕಂಥದ್ದು ನಿಮ್ಮ ಕಷ್ಟಾರ್ಜಿತ. ನೀವು ಕಷ್ಟಪಟ್ಟು ಬೆವರು ತೆಗೆದು ಕಷ್ಟಪಟ್ಟು ತಿಂಗಳ ಒಂದಷ್ಟು ಸಂಬಳ ಉಳಿಸ್ಕೊಂಡು ಒಬ್ಬ ಹೊಟ್ಟೆ ತುಂಬಿರ್ತಕ್ಕಂಥ ವ್ಯಕ್ತಿ ಆನಂದ್ ಗುರೂಜಿ ಕಣ್ಣು ಕಾಣಲ್ಲ. ಅರ್ಥ ಮಾಡ್ಕೊಳ್ಳಿ. ಆನಂದ್ ಗುರೂಜಿ ಹಿಂದೆ ಇರ್ತಕ್ಕಂಥದ್ದು ಶ್ರೀಮಂತರಲ್ಲ. ಆನಂದ್ ಗುರೂಜಿ ಹಿಂದೆ ಇರ್ತಕ್ಕಂಥದ್ದು ಶ್ರೀಮಂತರು ಅಲ್ಲ. ಆನಂದ್ ಗುರೂಜಿಗೆ ಯಾವುದೇ ಸರ್ಕಾರದ ಹಣನೂ ಬರಲ್ಲ. ಆನಂದ್ ಗುರೂಜಿ ಹಿಂದೆ ಇರ್ತಕ್ಕಂಥದ್ದು ಈ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನೀವೇ ರೈತ ಬಾಂಧವರು, ಯೋಧರು. ಭಾರತದ ಗಡಿ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಯೋಧರಿಗಾಗಿ ನಮ್ಮ ಶ್ರಮ ಇದೆ. ಸದಾ ಅನ್ನ ಉಣ್ಣಬಡಿಸ್ತಕ್ಕಂಥ ರೈತರಿಗೆ ನಮ್ಮ ಶ್ರಮ ಇದೆ. ಆ ದಿನದ ಹೊಟ್ಟೆಗಾಗಿ ಕಷ್ಟಪಡ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರಿಗೂ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಹಾಗಾಗಿ ದಯವಿಟ್ಟು ಅನ್ನ ಬಿಸಾಕಬೇಡಿ. ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಕೇಳಿ ಹೊಡೆದು ಹೊಟ್ಟೆ ತುಂಬ ಊಟ ಮಾಡಿ. ಊಟ ಆದ ನಂತರ ಅಂದರೆ ಸ್ವಲ್ಪ ಶಕ್ತಿ, ಹಾಗಂತ ಬಲವಾಗಿ ತೊಗೊಂಡ್ರೆ ಚಳಿ ಜಾಸ್ತಿ ಆಗಿಬಿಡುತ್ತೆ. ಅದು ನಾನು ಜವಾಬ್ದಾರಿ ಅಲ್ಲ. ಮೊದಲೇ ಮೇಲ್ಗಡೆ ಮಳೆ ಹನಿ ಬರ್ತಾ ಇದೆ. ಎಂಥ ಸೌಭಾಗ್ಯಪ್ಪ ಇದು. ನಾನು ಬೃಹತ್ ಮಟ್ಟದ ಶಾಮಿಯಾನ ಹಾಕಿಸ್ಬೇಕು ಅಂತ ನನ್ನ ಚಿಂತನೆ ಇತ್ತು. ಆದರೆ ಶಾಮಿಯಾನ ಹಾಕಿಸ್ಬೇಕು ಅಂದಾಗ ಶಾಮಿಯಾನದವ್ರನ್ನ ಕರೆಸಿದ್ವಿ. ಒಬ್ಬರು ಹೇಳಿದ್ರು, ನಿಮ್ಮ ಆಶ್ರಮಕ್ಕೆ ನಾವು ಆದಷ್ಟು ಕಡಿಮೆ ಮಾಡಿಕೊಡ್ತೀವಿ ಸ್ವಾಮಿ ಅಂತ. ಆ ಮಾತು ಕೇಳಿ ನನಗೂ ಬಹಳ ಸಂತೋಷ ಆಯಿತು. ನನ್ನವರು ಅಂತ ಯೋಚನೆ ಮಾಡಿದೆ.
ಆಯ್ತಪ್ಪ ಒಂದು ಕೊಟೇಶನ್ ಕೊಡ್ತೀವಿ ಅಂತ ಹೇಳಿ ಚಿಕ್ಕದಾಗಿ ಸಣ್ಣದಾಗಿ 2 ಶೀಟು, ನೀವು ಎಕ್ಸಾಮ್ ಶೀಟ್ ಬರೀತೀರಲ್ಲ ಆ ಥರ 2 ಶೀಟನ್ನು ಲೆಕ್ಕ ಹಾಕ್ಬಿಟ್ಟು ತಂದು ಕೊಟ್ಟರು. ಅವರು ಹೇಳಿದಂಥ ಮಾತು ನನಗೆ ಬಹಳ ಸಂತೋಷ ಆಯಿತು. 2 ಶೀಟ್ ಕೈ ಕೊಟ್ಟುಬಿಟ್ಟು ಶಾಮಿಯಾನಾಗೆ, ಸ್ವಾಮಿ ನಿಮಗೆ ತುಂಬ ಕಡಿಮೆ ಮಾಡಿಕೊಡ್ತೀವಿ, ನಮ್ಮ ಮನೆಯವರು ಸಹಿತ ನಿಮ್ಮ ಕಾರ್ಯಕ್ರಮ ನೋಡ್ತಾರೆ. ಈ ಮಾತೆಲ್ಲ ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಓಹೋ, ಆನಂದ್ ಗುರೂಜಿಯವ್ರನ್ನ ಯಾರೂ ಬಿಟ್ಟವರಲ್ಲಪ್ಪ, ಎಲ್ಲರೂ ಆನಂದ್ ಗುರೂಜಿ ಜೊತೆಯಲ್ಲಿದ್ದಾರೆ ಅಂತ. ಎಷ್ಟಪ್ಪ ಶಾಮಿಯಾನ ಬೆಲೆ ಅಂತಂದೆ. ಶಾಮಿಯಾನ ಹಾಕಿದ್ರೆ ಚೆನ್ನಾಗಿರಲ್ಲ, ಕೆನೋಪಿ ಅಂತ ಇದೆ ಹೊಸದು, ಇವಾಗ ಹೊಸ ಟ್ರೆಂಡು, ಅದನ್ನು ಹಾಕೋಣ ಅಂದರು. ಆಯ್ತಪ್ಪ ಅದನ್ನೇ ಹಾಕಿ ಎಂದೆ. ಎಷ್ಟು ಅಂತ ಕೇಳಿದ್ರೆ 42 ಲಕ್ಷ ಅಷ್ಟೇ ಸ್ವಾಮಿ ಎಂದರು. ಯೋಚನೆ ಮಾಡಿ, 42 ಲಕ್ಷ ಒಂದು ಶಾಮಿಯಾನಾಗೆ ನಾನು ಕೊಟ್ಟು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ಸಾಧ್ಯವಮ್ಮ? ಆಗತ್ತಾ? ಒಂದು ಮನೆಯಲ್ಲಿ ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಮಾಡಬೇಕಾದ್ರೆ ಆ ಮನೆ ಮಾಲೀಕರು ಒದ್ದಾಡೋಗ್ಬಿಡ್ತಾರೆ. ಒಬ್ಬ ಹೆಣ್ಣೆತ್ತ ತಂದೆ ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕಾದ್ರೆ ಕಷ್ಟಪಟ್ಟು ದವಸ ಧಾನ್ಯಗಳನ್ನು ತಂದು ಸಾಲ ಸೋಲ ಮಾಡಿ ಛತ್ರಕ್ಕೆ ಬಂದವರು ತಲೆಗೊಬ್ಬೊಬ್ಬರನ್ನು ಮಾತಾಡ್ತಾರಲ್ಲ, ಸಾಂಬಾರು ಸರಿ ಇಲ್ಲ ಅನ್ನೋರೊಬ್ಬರು, ಅಕ್ಕಿ ಬೆಂದಿಲ್ಲ ಅನ್ನೋರೊಬ್ಬರು, ನಾವು ಬಂದ ತಕ್ಷಣ ನಮಗೆ ಕಾಫಿ ಕೊಟ್ಟಿಲ್ಲ ಅನ್ನೋರೊಬ್ಬರು, ಅಡಿಗೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಅಯ್ಯೋ ಸ್ವಲ್ಪ ಹುಳಿ ಉಪ್ಪು ಖಾರನೇ ಇಲ್ಲ ಅನ್ನೋರೊಬ್ಬರು. ಆ ಹೆಣ್ಣೆತ್ತ ತಂದೆ ಏನಾಗಬೇಕು? ಸಾಲ ಮಾಡಿ ಬಡ್ಡಿಗೆ ತಂದು ಹೆಣ್ಣುಮಗಳು ಮದುವೆ ಮಾಡಬೇಕು ಅಂತ ಕಷ್ಟಪಟ್ಟು ಮದುವೆ ಮಾಡೋ ಕಾಲದಲ್ಲಿ ಊಟ ಮಾಡೋವಂಥವ್ರು ಬಂದು ಇಂಥ ಮಾತಾಡಿಬಿಟ್ರೆ ಅದು ತಪ್ಪಲ್ವಾ? ಹಾಗೆ ನನ್ನ ಪರಿಸ್ಥಿತಿ ಆಯಿತು. 42 ಲಕ್ಷ ನಾನು ಶಾಮಿಯಾನ ಕೊಟ್ಟರೆ ಬೇರೆ ವ್ಯವಸ್ಥೆ ಏನು ಮಾಡಬೇಕು? ಆಗ ಆ ಶಾಮಿಯಾನದವ್ರಿಗೆ ಡ್ರಾಪ್ ಮಾಡಿದ್ವಿ, ನೀವಲ್ಲೇ ನಾನಿಲ್ಲೇ ಅಂತ. ಇನ್ನೊಬ್ಬರು ಬಂದರು, ಅವ್ರೇನು ಹೇಳಿದ್ರು ಗೊತ್ತಾ? ಸ್ವಾಮಿ ನಿಮಗೆ ಹಂಗೆಲ್ಲ ತುಂಬ ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೀವು ಇಡೀ ರಾಜ್ಯಕ್ಕೆ ಬೇಕಾಗಿರೋರು, ಜೊತೆಗೆ ನೀವು ಮಾಡ್ತಿರೋದು ಶನೈಶ್ಚರ ಮಹಾಯಾಗ, ಹಾಗಿದ್ಮೇಲೆ ನಾವು ಇನ್ನೂ ನಮ್ಮ ಕೈ ಸೇರಬೇಕಲ್ಲ, ಏನಪ್ಪ ಮಾಡ್ತೀರಿ? 20 ಲಕ್ಷಕ್ಕೆ ಮಾಡೋಣ ಸ್ವಾಮಿ. 40 20ಕ್ಕೆ ಬಂತು. ಇರಲಿ, ನಿಮ್ಮದು ಒಂದು ಕೊಟೇಶನ್ ಕೊಡಿ, ಒಳ್ಳೆಯದೇ, ಅದು ತೊಗೊಂಡ್ವಿ. ಕೊನೆಗೆ ಇನ್ನೊಬ್ಬ ಪುಣ್ಯಾತ್ಮ ಬಂದ, ನಾನೊಂದು 8 ಲಕ್ಷಕ್ಕೆ ಮಾಡಿಕೊಡ್ತೀನಿ ಅಂದ. ಅದಾದಮೇಲೆ ಇನ್ನೊಬ್ಬ ಪುಣ್ಯಾತ್ಮ ಬಂದ, ನಾನು 1,40,000 ಮಾಡ್ತೀನಿ ಅಂತ. ಆತನ ಐಡಿಯಾ ಏನಿತ್ತು ಅಂದರೆ, ಆ 1,40,000 ಕೈ ಹಾಕಿದ ಮೇಲೆ ನಾನು ಅಧೋಗತಿ, ಮುಂದಿಲ್ಲ ಹಿಂದಿಲ್ಲ. ಅದಾದ ಮೇಲೆ ಶಾಮಿಯಾನ ಸೇವೆಗೆ ಅಂತ ನಾನು ಇವ್ರನ್ನ ಮುಂದೆ ಕಳಿಸ್ದೆ, ನೀವೊಂಚೂರು ಸೇವೆ ಮಾಡ್ರಪ್ಪ ಅಂತ. ನಾನು ಹೇಳಿದ ಒಂದು ಮಾತಿಗೆ ಹಿಂದು ಮುಂದೆ ಆಲೋಚನೆ ಮಾಡಿದ್ರೆ ಆ ಸೇವೆ ನನಗಿರಲಿ ಅಂತ ಹೇಳಿ ಶಾಮಿಯಾನ ಸೇವೆ ಮಾಡಿದ ಪುಣ್ಯಾತ್ಮ ಆಯ್ತ. ದವಸ ಧಾನ್ಯ ಬೇಕಾಗಿತ್ತು ನೋಡಿ. ನಮ್ಮ ಮನೋಜು ಈತ ದವಸ ಧಾನ್ಯಗಳನ್ನು ಅವನ ಕಷ್ಟಾರ್ಜಿತ ನಮ್ಮ ಆಶ್ರಮದಲ್ಲಿ ಬಂದು ಕೂತ್ಕೊಂಡಾಗ ತಣ್ಣಗೆ ಗಾಳಿ ಬರುತ್ತಲ್ಲ, ಆ ದೊಡ್ಡ ಆ ಫ್ಯಾನ್ ಕೊಡಿಸಿದ ಪುಣ್ಯಾತ್ಮ ಈತನೇ. ಆನಂದ್ ಗುರೂಜಿಯವರಿಗೆ 1 kg ಅಕ್ಕಿ ತಂದು ಕೊಟ್ಟರು, ನೀವು ನನ್ನ ಮನೆ ದೇವರೇ. ಯಾಕೆಂದರೆ ಆನಂದ್ ಗುರೂಜಿಯವರು ಒಬ್ಬರು ತಿನ್ನೋದಲ್ಲ, ಇಲ್ಲಿ ಎಲ್ಲ ಭಕ್ತರು ಬಂದು ಊಟ ಮಾಡಬೇಕು, ನಿತ್ಯವೂ ನಿತ್ಯೋತ್ಸವವಾಗಿ ನಡಿಬೇಕು, ನಿತ್ಯವೂ ಸಹಿತ ಹಸಿದು ಬರ್ತಕ್ಕಂಥವ್ರಿಗೆ ಅನ್ನವನ್ನು ಕೊಡ್ತಕ್ಕಂಥ ಇದು ಅನ್ನಪೂರ್ಣೇಶ್ವರಿ ಛತ್ರ ಆಗಬೇಕು. ಇದು ಇವತ್ತು ನೆನ್ನೆ ಕಥೆ ಅಲ್ಲ, ನಮ್ಮ ತಂದೆ ಇರುವಾಗಿಂದಲೂ ಇದೇ ನಡ್ಕೊಂಡು ಬಂದಿದೆ, ಅದಕ್ಕೆ ನಡೀತಾ ಇದೆ. ಇನ್ನು ಶನೈಶ್ಚರನ ಅಭಿಷೇಕಕ್ಕೆ ಆ ಕಡೆ ನಾನು ಹಂಗೆ ಹೋಗಿ ಹಿಂಗೆ ಬರ್ತೀನಿ, ನೀವೆಲ್ಲರೂ ಕೂತ್ಕೊಳ್ಳಿ, ಶನೈಶ್ಚರನ ಅಭಿಷೇಕವನ್ನು ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿಕೊಂಡು ನಾನು ಬರ್ತೀನಿ, ಬೇಗ ಬೇಗ ಆಹಾರ ತಿಂದು ನೀವೆಲ್ಲ ಇಲ್ಲಿ ಕೂತ್ಕೊಳ್ಳಿ, ಬನ್ನಿ ಆ ಕಡೆ ನಾನು ಬರ್ತೀನಿ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ
ಲಕ್ಷ್ಮೀಪುರ ಸ್ವಾಮಿಯ ಸಾನ್ನಿಧ್ಯದಲ್ಲಿ, ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಬಂದಂತಹ ಯಾತ್ರಾರ್ಥಿಗಳು, ಬಂದಂತಹ ಭಕ್ತರಿಗೆ ಅನ್ನಪ್ರಸಾದ ಯಥೇಚ್ಛವಾದಂಥ ರೀತಿ ರಾತ್ರಿಯಿಂದಲೂ ನಡೀತಾ ಇದೆ. ಹಾಗೆ ಯಾವೊಬ್ಬ ಭಕ್ತರು ಬಂದಾಗಲೂ ಸಹಿತ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲ ವ್ಯಕ್ತಿಗಳು ಎಂತಹ ಜಾತಿ ಮತ ಭೇದ ಪಂಥವಿಲ್ಲದಿರ ಯಾರೊಬ್ಬರಾದರೂ ಸಹಿತ ಹಸಿವಿಗೆ ಅನ್ನನೇ ಊಟ ಮಾಡಬೇಕು. ಅನ್ನಕ್ಕಿನ್ನ ಮತ್ತೊಂದು ಯಾವುದಾದ್ರು ಇದೆಯಾ? ಅನ್ನ ಪರಬ್ರಹ್ಮ. ಅಂತಹ ಅನ್ನವನ್ನು ಉಣಬಡಿಸುವಂತಹ ಶಕ್ತಿ ತಾಯಿ ಅನ್ನಪೂರ್ಣೇಶ್ವರಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಅಂತಹ ತಾಯಿ ಅನ್ನಪೂರ್ಣೇಶ್ವರಿ ಜೊತೆಗೆ ರೈತ ಬಾಂಧವರು ಬೆಳೆದಿರತಕ್ಕಂತಹ ಬೆಳೆಗಳು, ಹಾಗೆ ಸಾಕಷ್ಟು ಜನ ಭಕ್ತರು ತಂದುಕೊಟ್ಟಿರ್ತಕ್ಕಂತಹ ದವಸ ಧಾನ್ಯಗಳು, ಇದೆಲ್ಲವೂ ಸಹಿತ ನೀವೇನೋ ಶ್ರದ್ಧೆಯಿಂದ ದವಸ ಧಾನ್ಯ ತಂದುಕೊಟ್ಟಿದ್ದೀರಿ. ಅದನ್ನು ಅಚ್ಚುಕಟ್ಟಾಗಿ ರುಚಿಯಾಗಿ ಅಡುಗೆ ಮಾಡುವ ಕಾಯಕ ನಮ್ಮ ಆಶ್ರಮದ ಪರಮ ಭಕ್ತನಾದಂತಹ ಉಮೇಶ್ದು. ಇವರದೇ ಆದಂತಹ ಒಂದಷ್ಟು ಪಡೆ ಇದೆ. ಸಾಕಷ್ಟು ಇಂತಹ ದೇವಸ್ಥಾನಗಳು, ದೇವರ ಸೇವೆಗಳಂದರೆ ಮುಂಚೂಣಿ ನಾನಿದ್ದೇನೆ ಅಂತ ಓಡಿ ಬರ್ತಾನೆ ಮನುಷ್ಯ. ಹಾಗಾಗಿ ಈ ನಿಮ್ಮ ಮಹರ್ಷಿ ಆನಂದ ಗುರುಜಿಯವರು ನಡೆಸಿರ್ತಕ್ಕಂಥ ಶನೈಶ್ಚರ ಮಹಾಯಾಗದಲ್ಲಿ ನಾನೂ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳಿ ರಾತ್ರಿಯಿಂದ ಬಂದು ಉಮೇಶು ಮತ್ತು ಆತನ ಹಿಂದಿರ್ತಕ್ಕಂಥ ಪಡೆ ಎಲ್ಲ ಸ್ನೇಹಿತರು ಸೇರಿ ಅದ್ಭುತವಾದಂತಹ ಅಡುಗೆಯನ್ನು ಮಾಡಿದ್ದಾರೆ. ಇದು ಸಿಹಿ ಪೊಂಗಲ್. ಇನ್ನಿದಾದ ನಂತರ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳಿದೆ. ಒಂದೊಂದು ತರಕ್ಕೆ, ಒಂದೊಂದು ಕಾಲಕ್ಕೆ ಒಂದೊಂದು ಪದಾರ್ಥ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಈ ಅಡುಗೆ ಕೆಲಸ ಅಂತಕ್ಕಂಥದ್ದು ಬಹಳ ದೊಡ್ಡ ಕೆಲಸ. ಇವತ್ತು ನಮ್ಮ ಸಮಾಜದಲ್ಲಿ ಏನಿದೆ ಅಂದರೆ ಅಡುಗೆ ಕೆಲಸ, ಅಡುಗೆ ಮಾತ್ರ ರುಚಿಯಾಗಬೇಕು, ಒಳ್ಳೆ ಪದಾರ್ಥ ಊಟ ಮಾಡಬೇಕು, ಒಳ್ಳೆ ಪದಾರ್ಥ ಬೇಕು, ಅಡುಗೆ ರುಚಿಯಾಗಿರಬೇಕು, ಹೊಟ್ಟೆಗೆ ತಿನ್ನೋದು ಅನ್ನನೇ. ಆದರೆ ಅಡುಗೆಯವ್ರನ್ನ ಮಾತ್ರ ಕಡೆಗಣಿಸ್ತಾ ಇದ್ದೀರಿ. ಅಡುಗೆಯವ್ರನ್ನ ಯಾವತ್ತೂ ಕಡೆಗಣಿಸಬಾರ್ದು. ಅಡುಗೆಯವ್ರನ್ನ ಕಡೆಗಣಿಸೋದು, ಹೋಟೆಲಲ್ಲಿಗೆ ಹೋಗ್ತಕ್ಕಂಥ ಸಪ್ಲೈ ಮಾಡ್ತಕ್ಕಂಥ ಸಪ್ಲೈಯರನ್ನು ನೀವು ಕಡೆಗಣಿಸ್ತಕ್ಕಂಥದ್ದು, ಅಥವಾ ಆ ಹೊತ್ತಿನ ಜೀವನಕ್ಕಾಗಿ ಕಷ್ಟದ ಉಪಾಯಕ್ಕಾಗಿ ಇವತ್ತು BA ಗ್ರಾಜ್ಯುಯೇಟ್ ಓದಿರ್ತಕ್ಕಂಥವ್ರು ಸಹಿತ ಅಡುಗೆ ಕೆಲಸ ಮಾಡ್ತಿದ್ದಾರೆ, ಹೋಟ್ಲುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ತಪ್ಪಲ್ಲ. ಮನುಷ್ಯ ಈ ಗೇಣುದ್ದ ಬಟ್ಟೆ, ಒಂದಿಷ್ಟುದ್ದ ಹೊಟ್ಟೆ, ಆ ಇಷ್ಟುದ್ದ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ತಾನು ಏನು ಕಷ್ಟಪಟ್ಟು ಏನು ಕೆಲಸ ಮಾಡಿದ್ರು ಅದನ್ನು ಗೌರವ ಸಲ್ಲಿಸಬೇಕು. ಹಾಗೆ ಅಡುಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಗೌರವದಿಂದ ಕಾಣಬೇಕು. ಅಡುಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ಯಾವತ್ತೂ ಕಡೆಗಣಿಸಕ್ಕೆ ಹೋಗಬೇಡಿ. ತುಂಬ ಜನ ಮಾಡೋ ದೊಡ್ಡ ತಪ್ಪಿದು. ಅಡುಗೆ ಮಾಡತಕ್ಕಂಥವ್ರನ್ನ ಕಡೆಗಣಿಸ್ತಕ್ಕಂಥದ್ದು. ಅಡುಗೆ ಮಾಡ್ತಕ್ಕಂಥವ್ರಿಗೆ ಹೆಣ್ಣು ಕೊಡ್ದಿರ ಎಷ್ಟೋ ಜನ ಅಡುಗೆ ಭಟ್ರು ಇವತ್ತು ದಿವಸ ಮದುವೆಯಿಂದ ಒದ್ದಾಡ್ತಾ ಇದ್ದಾರೆ. ಅದಕ್ಕಾಗಿ ಅಂಥ ತಪ್ಪನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಅಡುಗೆ ಮಾಡ್ತಕ್ಕಂಥವ್ರಿಗೆ ಗೌರವಿಸಿ. ಒಳ್ಳೆಯದಾಗಲಿ. ಹುಬ್ಳಿಯಿಂದ ಬಂದಿದ್ದು ಶಶಿಕಲಾ ಮಡಿವಾಳರ್ ಅಂಥೇಳಿ. ನಾವು ಮೊನ್ನೆ ಸಾಲಿಗ್ರಾಮ ಇದ್ದಲ್ಲಿ ಬಂದು ನಾವು ದರ್ಶನ ತೊಗೊಂಡು ಹೋದ್ಮೇಲೆ ನಮಗೂ ಎಲ್ಲ ಒಳ್ಳೆಯದಾಗಿದೆ. ಮತ್ತು ಈಗ ಶನೇಶ್ವರನ ಮಹಾಮಂತ್ರ ಜಪಕ್ಕೆ ನಾವೆಲ್ಲ ಹುಬ್ಳಿಯಿಂದ 4 ಜನ ಸೇರಿಕೊಂಡು ಬಂದಿದ್ದೇವೆ. ಆನಂದ್ ಗುರೂಜಿಯವರು ಶನೇಶ್ವರ ಹೋಮ ಮಾಡ್ತಾ ಇದ್ದಾರಲ್ಲ, ಅದ್ರದ್ದು ಪ್ರತಿಫಲ ನಾವು ಪಡ್ಕೋಬೇಕು ಅಂದ್ಕೊಂಡು ಬಂದಿದ್ದೇವೆ. ಮಾಶ್ರೀವಾಣಿಯನ್ನು ಡೈಲಿ ನೋಡ್ತೇನೆ. ಅವರು ಬಡವರು ಸಣ್ಣ ಖರ್ಚಿನಲ್ಲಿ ಯಾವುದೇ ಖರ್ಚಿಲ್ದಲೇ ನಾವು ಒಂದು ಪೂಜೆಯನ್ನು ಮಾಡೋದಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹಿಂದೂ ಧರ್ಮದ ಒಬ್ಬ ಮಹರ್ಷಿಯಾಗಿ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರು ಇವತ್ತು ಪ್ರಪಂಚದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ದೇಶದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶನೈಶ್ಚರ ಯಾಗವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವುಗಳೆಲ್ಲರೂ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಗುರೂಜಿಯವರು ನೋಡಿದ್ರೆ ಒಂದು ಭಾಗದಲ್ಲಿ ದೇವ್ರು ನೋಡ್ದಂಗೆ ಆಗುತ್ತೆ.
ಅವರ ಆಶೀರ್ವಾದ ಅವರಿಗೆ ನಮಗೆಲ್ಲ ಸದಾಕಾಲ ಕಾಯಬೇಕಂತೇಳಿ ಆನಂದ್ ಗುರೂಜಿ ಅವ್ರನ್ನ ಪಾದಾರ್ಪಣೆ ಬೇಡಿ ನಾವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಶನೇಶ್ವರನ ಇದರಿಂದ ನಾವು ಎಲ್ಲರನ್ನು ಬೇಡ್ಕೊಂತಿದ್ದೀವಿ. ದೇವರು ಒಳ್ಳೇದು ಮಾಡಲಿ. ಒಂದು ಅದ್ಭುತವಾದಂಥ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇದರ ಅನುಷ್ಠಾನವನ್ನು ಮಾಡಿದ್ದೀವಿ. ಅಬ್ಬಬ್ಬ, ನಿನ್ನ ಶ್ರಮ ಎಷ್ಟಿದೆ ಅಮ್ಮ. ತುಂಬೆ ಹೂವಿನ ಮಾಲೆ ನೋಡಿ, ಈ ಮಾಲೆನ, ಈ ತುಂಬೆ ಹೂವು ಮಾಲೆ ಮಾಡೋದೇನು ಸಾಮಾನ್ಯನ? ಅಬ್ಬಬ್ಬ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀವೇ ನಿಮ್ಮ ಸ್ವಹಸ್ತದಿಂದ ನಿಮ್ಮ ಕೈಯಿಂದ ಈ ಒಂದು ತುಂಬೆ ಹೂವಿನ ಮಾಲೆಯನ್ನು ಶಿವನಿಗೆ ಅರ್ಪಣೆ ಮಾಡ್ತಾ ಇದ್ದೀರಿ. ಒಮ್ಮೆ ಕಣ್ಣು ಮುಚ್ಚಿ. ನಿಮ್ಮ ಕಣ್ಣು ಮುಂದ್ಗಡೆ ಒಂದು ಬೃಹತ್ ಮಟ್ಟದ ಶಿವಲಿಂಗ ಇದೆ. ನಿಮ್ಮ ಕಣ್ಣು ಮುಂದೆ ಒಂದು ಬೃಹತ್ ಮಟ್ಟದ ಶಿವಲಿಂಗ ಇದೆ. ನಿಮ್ಮ ಕೈಯಿಂದ ಈ ತುಂಬೆ ಹೂವಿನ ಮಾಲೆಯನ್ನು ಶಿವನಿಗೆ ಹಾಕ್ತಾ ಇದ್ದೀರಿ. ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಅಂಜನ ಸೃಷ್ಟಿಯ ಸಾಕಷ್ಟು ರಹಸ್ಯಗಳನ್ನು ಅಡಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂಥ ವನಸಿರಿಗಳನ್ನು, ಗಿಡಮೂಲಿಕೆಗಳನ್ನು, ಸಾಕಷ್ಟು ಗಿಡಮೂಲಿಕೆಗಳನ್ನು, ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳನ್ನು, ಈ ಸೃಷ್ಟಿಯಲ್ಲಿ ಏನೆಲ್ಲ ಸೃಷ್ಟಿ ಭಗವಂತ ಮಾಡಿದ್ದಾನೋ ಆ ಭಗವಂತ ಮಾಡಿರ್ತಕ್ಕಂಥ ಸೃಷ್ಟಿ, ಹಿಮಗಳು, ಬೆಟ್ಟದ ತೆಪ್ಪಲುಗಳು, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಭಗವಂತ ಏನೆಲ್ಲ ಸತ್ಯಾಸತ್ಯತೆಗಳನ್ನು ಅಡಗಿಸಿಟ್ಟಿದ್ದಾನೋ ಅಂತಹ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಕಪ್ಪನ್ನು ನಾವು ತಯಾರು ಮಾಡಿದ್ದೇವೆ. ಇದು ನಮಗೆ ಬಹಳ ಸಂತೋಷ. ನನ್ನ ಮಾಧ್ಯಮದ ಇತಿಹಾಸ 18 ವರ್ಷದ ಮಾಧ್ಯಮದ ಒಂದು ಪ್ರಯಾಣದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಪ್ಪನ್ನು ನಮ್ಮ ಆಶ್ರಮದ ವತಿಯಿಂದ ನಾವು ಸಿದ್ಧಪಡಿಸಿ, ಇದು ರಜಿತ ಪಾತ್ರೆಯಲ್ಲೇ ಇರಬೇಕು. ರಜಿತ ಪಾತ್ರೆಯಲ್ಲಿದ್ದಾಗಲೇ ಇದರ ಸ್ವರ. ರಜಿತ ಅಂದರೆ ಬೆಳ್ಳಿ, ಬೆಳ್ಳಿ ಅಂದರೆ ಚಂದ್ರ. ಚಂದ್ರ ತಂಪನ್ನು ಕೊಡ್ತಕ್ಕಂಥವನು, ಮಾತೃ ಸ್ವರೂಪ, ತಾಯಿ ಅಂತ ಇರ್ತಕ್ಕಂಥವನು. ಕಷ್ಟಗಳು ದೂರ ಆಗಲಿಕ್ಕೆ ಈ ಅಂಜನ ತುಂಬ ಕೆಲಸ ಮಾಡುತ್ತೆ. ಒಮ್ಮೆ ಎಲ್ಲರೂ ನಿಮ್ಮ ಎರಡೂ ಹಸ್ತವನ್ನು ತೋರಿಸಿ. ಎಲ್ಲರೂ ನಿಮ್ಮ ಎರಡೂ ಹಸ್ತವನ್ನು ತೋರಿಸಿ. ಹಸ್ತದ ರೇಖೆಗಳು ಈ ಅಂಜನಕ್ಕೆ ಕಾಣಲಿ. ನಿಮ್ಮೊಳಗಿರುವ ಯಾವುದೇ ಸಮಸ್ಯೆ ಇದ್ದರೂ, ಯಾವ ಗ್ರಹದಲ್ಲಿರ್ತಕ್ಕಂಥ ದೋಷಗಳಿದ್ದರೂ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಎಂಥ ದೋಷಗಳಿದ್ರೂ ಎಲ್ಲವೂ ದೂರ ಆಗೋಗಲಿ. ಹೇಳ್ಕೊಳ್ಳಿ ನಮಃ ಸೂರ್ಯಾಯ,
ಶಂ ಪಟ್ಟು ಇಲ್ಲಿ ಬಂದು ಕಣ್ ತುಂಬಿಸ್ಕೊತಾ ಇದೀವಿ. ಶನೈಶ್ವರ ಯಾಗನ ಮಾಡ್ತಾ ಇದ್ದಾರೆ. ಅದ್ಭುತವಾದಂಥ ಒಂದು ಕಾರ್ಯಕ್ರಮ.
ಗಂ ಗಣಪತೆ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತಯೇ ನಮಃ. ಈಗ 3 ಬಾರಿ ಗಣಪತಿ ಮಂತ್ರ ಹೇಳಿದ್ರ? ಸಂಕಲ್ಪ ಶುರುವಾಗಿದೆ. ಕೈ ಮೇಲೆತ್ತಿ, 2 ಕೈಗಳ ಮೇಲೆತ್ತಿ. ಭಗವಂತನ ಸಾನ್ನಿಧ್ಯದಲ್ಲಿ ಮೇಲು ಕೀಳು ಜಾತಿ ಮತ ಭೇದ ಪಂಥ ಯಾವುದೂ ಇಲ್ಲ. ಇಲ್ಲಿ ನಾವು ಸಂಪೂರ್ಣವಾಗಿ ಶರಣಾಗತರಾಗಿದ್ದೇವೆ ಅಂದರೆ ಮಾತ್ರ ಭಗವಂತ ನಿಮಗೆ ಒಲಿತಾನೆ. ಕೋಟಿಗಟ್ಟಲೆ ಆಸ್ತಿ ನನಗಿದೆಯಪ್ಪ, ನಾನೇ ಕೈ ಮೇಲೆ ಕೆತ್ತಬೇಕು ಅಂದರೆ ನಿನಗೆ ಕೋಟಿ ಕೊಟ್ಟಿದ್ದು ನಾನೇನಯ್ಯ ಅಂತ ಹೇಳ್ತಾನೆ. ನಾನೇನಪ್ಪ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಅಂತ ನಾನು ಅಂದ್ಕೊಂಡ್ರೆ ನೀನು ವ್ಯವಸ್ಥೆ ಮಾಡೋದಕ್ಕೆ ನಿನಗೆ ತಲೆ ಕೊಟ್ಟವನೇ ನಾನಯ್ಯ ಅಂತ ನನಗೆ ಹೇಳ್ತಾನೆ. ಹೀಗಿರಬೇಕಾದ್ರೆ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾದಲ್ಲಿ, ನಾವು ಪ್ರಾರ್ಥನೆ ಮಾಡಬೇಕಾದ್ದು ಸಂಪೂರ್ಣವಾಗಿ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಬೇಕು. ಕೈ ಮೇಲೆ ಕೆಟ್ಟಿ ಕೂತ್ಕೊಳ್ಳಿ, ಕೈ ಮೇಲೆತ್ತಿ ಹೇಳಿ. ಓಂ ಶಂ ಶನೇಶ್ವರಾಯ ನಮಃ. 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 ನಿಮ್ಮ ಎಡ ಹಸ್ತದ ಮೇಲೆ ನಿಮ್ಮ ಬಲಹಸ್ತವನ್ನು ಇಡಿ. ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ರೈಟ್ ಸೈಡ್, ನಿಮ್ಮ ಬಲಭಾಗದ ತೊಡೆ, ನನ್ನ ತೊಡೆ ಅಲ್ಲ, ಪಕ್ಕದವ್ರ ತೊಡೆ ಅಲ್ಲ, ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಜನ್ಮ ಕೊಟ್ಟ ತಂದೆ ತಾಯಿ, ಪಾಠ ಹೇಳಿರುವ ಗುರು, ಈ ಆಸ್ಥಾನಕ್ಕೆ ಬಂದಿದ್ದೀರಿ. ಇಲ್ಲಿ ಲಕ್ಷ್ಮೀ ಬೋಹರ ಸ್ವಾಮಿ ಸಾನ್ನಿಧ್ಯ. ಈ ಗ್ರಾಮ ದೇವತೆ ತಾಯಿ ಮಾಹೇಶ್ವರಮ್ಮ. ಆ ತಾಯಿನ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಈ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಇದಕ್ಕೆ ಕಾರಣ ಯಾರು? ಗ್ರಾಮ ದೇವತೆ ಲಕ್ಷ್ಮೀ ಬೋರಹ ಜೊತೆಗೆ ಶನೇಶ್ವರನ ಈ ಸಾನ್ನಿಧ್ಯ. ಅದಕ್ಕೋಸ್ಕರ ಸ್ವಾಮಿಯ ಉತ್ಸವ ಕಾಲ, ಸ್ವಾಮಿಯ ಮಹಾಸಂಕಲ್ಪ ಕಾಲ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಕೂತ್ಕೊಳ್ಳಿ, ಇನ್ನು ಓಡಾಡಬಾರ್ದು. ಇಲ್ಲಿವರೆಗೂ ನೀವು ಓಡಾಡಿ ತಿನ್ನಿ ಏನು ಮಾಡಿ ನಾನು ಕೇಳಿಲ್ಲ. ಈಗ ಪೂಜೆ ಪ್ರಾರಂಭಿಸುವಂಥ ಕಾಲ. ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂತಹ ಸೂರ್ಯಕುಮಾರನಾದಂತಹ ಶಂಶನೇಶ್ವರ
ಲಗ್ನಕ್ಕೆ ಬಂದಿರೋದು. ಅದರಿಂದ ನಮಗೆಲ್ಲ ಒಳ್ಳೇದಾಗುತ್ತೆ, ಎಲ್ಲರಿಗೂ ಚಲೋ ಆಗುತ್ತೆ ಅಂತ ಹೇಳಿ ಬಂದಿದ್ದೀವಿ. ಪ್ರತಿದಿನ ಆನಂದ್ ಗುರೂಜಿಯವ್ರ ಕಾರ್ಯಕ್ರಮ ಬೆಳಗ್ಗೆ 8ರಿಂದ 9:30ವರೆಗೂ ಮಿಸ್ ಮಾಡದೆ ನೋಡ್ತೀವಿ. ಇಲ್ಲಿ ಶನೇಶ್ವರ ಯಾಗ ನೋಡಬೇಕು ಅಂತ ಅಲ್ಲಿಂದ ಬಂದಿದ್ದೀವಿ. ನಮ್ಮ ಕಷ್ಟ ಎಲ್ಲ ಕಳೆದು ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಬಂದಿದ್ದೀವಿ. ನಮ್ಮ ಕಷ್ಟ ಎಲ್ಲ ಕಳೆದು ಒಳ್ಳೇದಾಗಬೇಕು, ನಮ್ಮ ಮಕ್ಳಿಗೆ ವಿದ್ಯಾಬುದ್ಧಿ ಕೊಟ್ಟು ದೇವರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಇಲ್ಲಿ ಶನೇಶ್ವರ ಯಾಗ ನೋಡಬೇಕು ಅಂತ ಫಸ್ಟ್ ಟೈಮ್ ಬಂದಿದ್ದೀವಿ ನಾವು. ಶನೇಶ್ವರನ ಮಹಾಸಂಕಲ್ಪ ಆಯಿತು. ಈಗ 9 ದಿನಗಳ ಕಾಲ 9 ದಿನ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಸಹಿತ ಅನುಷ್ಠಾನ ಮಾಡಿದ್ದೀರಿ. ಅನುಷ್ಠಾನ ಮಾಡಾದ ಮೇಲೆ ಆ ಅನುಷ್ಠಾನದ ಸಂಪೂರ್ಣ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಇವತ್ತು ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮನ್ನ ಪ್ರಾರ್ಥನೆ ಮಾಡ್ತಾ ಅದ್ಭುತವಾದಂತಹ ಕಾಲ ಇದು. ಈ ಒಂದು ಪರ್ವಕಾಲ ಇದೆಯಲ್ಲ, ಬೆಳಗ್ಗೆದ್ದರೆ ಅಮಾವಾಸ್ಯೆಯ ಹಿಂದಿನ ದಿನ ಇವತ್ತು ಶನೇಶ್ವರನ್ನ ಆರಾಧನೆ ಮಾಡ್ತಕ್ಕಂಥ ಈ ಶುಭ ದಿನ. ಶನಿಶಂಗನಾಪುರ, ತಿರುನೆಲ್ಲಾರು ಶನೇಶ್ವರ ಎರಡೂ ಕಡೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ. ಶನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಸಂಕಲ್ಪ ಮಾಡಿದ್ವಿ. ಎಲ್ಲರೂ ಶಿರಡಿಗೆ ಹೊರಟ್ವಿ, ಬಾಬಾರವರನ್ನ ದರ್ಶನ ಮಾಡಿದ್ವಿ. ಆಗ ಅನ್ನಿಸ್ತು ಒಂದು ಶನೇಶ್ವರ ಮಹಾಯಾಗವನ್ನು ಮಾಡಬೇಕು ಅಂತ. ಶನೇಶ್ವರ ಮಹಾಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಲ್ಲ, ಅದಾದ ನಂತರ ಸ್ವಾಮಿಗೆ ಅಭಿಷೇಕ ಮಾಡಬೇಕು ಅಂತ ಸಂಕಲ್ಪ ಆಯಿತು. ಆಗ ಇನ್ನೂ ಈ ಮಹಾಯಜ್ಞ ಮಾಡಬೇಕು ಅನ್ನೋ ಸಂಕಲ್ಪ ನಂದಲ್ಲ. ಯಾವುದೇ ವಿಗ್ರಹಗಳನ್ನು ದೇವಾಲಯವನ್ನು ನೋಡಿದ್ರೆ ನನ್ನ ಮನಸ್ಸಿಗೆ ಬಂದರೆ ಅಲ್ಲಿ ಸ್ವಾಮಿನ ಮುಟ್ಟಿ ಅಭಿಷೇಕ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ. ಹಾಗೆ ಶನಿಶಂಗನಾಪುರದಲ್ಲಿ ಅಲ್ಲಿನ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಕಮಿಟಿಯವ್ರನ್ನ ಮಾತಾಡಿದೆ, ಸ್ವಾಮಿ ದೇವ್ರಿಗೆ ಅಭಿಷೇಕ ಮಾಡಬೇಕು, ದಾರಿ ಮಾಡಿಕೊಡಿ ಅಂತ. ಅಲ್ಲಿ ಬರೀ ಅಭಿಷೇಕ ಮಾತ್ರ ಅಲ್ಲ, ಇವತ್ತಿನ ಸಂಕಲ್ಪ ನಿಮ್ಮಿಂದ ಆಗಲಿ ಅಂದರು. ಭಾಳ ಸಂತೋಷ ಆಯಿತು. ಆಗ 3 ಚೀಟಿ ಬರೆದೆ. 3 ಚೀಟಿನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಈ ದಿನಾಂಕ, ಇನ್ನು 2 ತಿಂಗಳು ದಾಟಿದ ಮೇಲೆ ಒಂದು ದಿನಾಂಕ, ಅದಾದ ಮೇಲೆ ಒಂದು 4 ತಿಂಗಳಿಗೆ ಒಂದು ದಿನಾಂಕ, 3 ದಿನಾಂಕಗಳನ್ನು ನಿಗದಿಪಡಿಸಿದ್ವಿ. ಆ 3 ದಿನಾಂಕ ನಿಗದಿಪಡಿಸಿದ್ರೆ ಸ್ವಾಮಿಗೆ ಅಭಿಷೇಕ ಆಯಿತು, ಅಲಂಕಾರ ಆಯಿತು, ತೈಲ ಅಭಿಷೇಕ ಆಯಿತು, ಫಲಪಂಚಾಮೃತ ಅಭಿಷೇಕ ಆಯಿತು, ಎಲ್ಲವೂ ಸಾಂಗೋಪಾಂಗವಾಗಿ ನಡೀತು. ಅಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅರ್ಚಕರು, ಅವ್ರಿಗೆ ಹೇಳಿದೆ, ಸ್ವಾಮಿ ಅದರಲ್ಲಿ ಒಂದು ಚೀಟಿ ತಕ್ಕೊಡಿ, 3 ಚೀಟಿನ ದೇವರ ಹತ್ರ ಇಟ್ಟಿದ್ದೀವಿ, ಒಂದು ಚೀಟಿ ತಕ್ಕೊಡಿ ಅಂತಂದೆ. ಒಂದು ಚೀಟಿ ತೆಗೆದ್ರು. ಎಲ್ಲರ ಸಮ್ಮುಖದಲ್ಲಿ ನಮ್ಮ ಜೀ ಕನ್ನಡ ಕ್ಯಾಮ್ರಾ ಮುಖಾಂತರ ಓಪನ್ ಮಾಡಿಸಿದ್ವಿ. ಬಂದದ ದಿನಾಂಕ ನವೆಂಬರ್ 30ನೇ ತಾರೀಕೆ ಈ ಯಜ್ಞ ನಡೀಬೇಕು ಅಂತ. ಬಹಳ ಸಂತೋಷ ಆಯಿತು. ಆದರೆ ತುಂಬ ಸಮಯ ಕಡಿಮೆ ಆಯಿತು, ವ್ಯವಸ್ಥೆ ಕಷ್ಟ ಆಗ್ಬೋದೇನೋ ಅನ್ನಿಸ್ತು. ಆಗ ನಾನು ಯೋಚನೆ ಮಾಡಿದೆ, ಭಗವಂತ ಶಾಮಿಯಾನ ಇಷ್ಟೆಲ್ಲ ವ್ಯವಸ್ಥೆಗಳು ತುಂಬ ಕಷ್ಟ ಆಗುತ್ತೆ, 1 ತಿಂಗಳು ಆದರೂ ಏನು ಸಹಾಯ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಜವಾಬ್ದಾರಿ ಆಗಲಿ ಅಂತಂದೆ. ಆದರೆ ಅವತ್ತು ಉರಿ ಬಿಸಿಲು. ಅವತ್ತು ಅಲ್ಲಿ ಶನೇಶ್ವರನಿಗೆ ಇದರಲ್ಲಿ ಶನಿಶಂಗನಾಪುರಲ್ಲಿ ಗರ್ಭಗುಡಿ ಇಲ್ಲ, ಮೇಲ್ಭಾಗ ಚಾವಣಿ ಇಲ್ಲ. ದಿನದ 24 ಗಂಟೆ ವರ್ಷದ 365 ದಿವಸ ಸಹಿತ 355 ದಿವಸನೂ ಯಾವತ್ತೂ ಸಹಿತ ಒಂದೇ ಥರ ಇರುತ್ತೆ ದೇವಸ್ಥಾನ. ಬಿಸಿಲು, ಮಳೆ, ಗಾಳಿ, ಪಂಚಭೂತಗಳಲ್ಲಿ ಲೀನವಾಗಿರುವಂಥದ್ದು ದೇವಸ್ಥಾನ. ಅಂಥ ಸಾನ್ನಿಧ್ಯದಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಕೇಳಿದೆ, ಭಗವಂತ ಈ ಯಜ್ಞ ನಡೆಯೋದಾದರೆ ನಿಂದೊಂದು ಪ್ರಸಾದ ಆಗಲಿ ಅಂತ. ಈ ಯಜ್ಞ ನಡೆದು ಯಾವುದೇ ಲೋಪ ಇಲ್ಲ ಅಂದರೆ ನೀನು ಪ್ರಸಾದ ಕೊಡಬೇಕು ಅಂದೆ. ಆ ಪ್ರಸಾದ ನೀನು ಕೊಡಬೇಕು ಅಂದಾಗ ಸ್ವಾಮಿ ಮೇಲಿದ್ದಂಥ ಆ ಪುಷ್ಪಮಾಲೆ ಹಾಗೆಯೇ ತಲೆಗಿಳಿತು. ಹಾಗೆ ಯೋಚನೆ ಮಾಡಿದೆ, ಬಹುಶಃ ನಿನಗೆ ಜನ್ಮ ಕೊಟ್ರಲ್ಲ, ಶನಿಗೆ ಜನ್ಮ ಕೊಟ್ಟಿದ್ದು ಯಾರು? ಇವತ್ತು ತಣ್ಣ ಕೂತ್ಕೊಳ್ಳೋದಕ್ಕೆ ಸೂರ್ಯ ಕಾರಣ. ಏನಾದರೂ ಸೂರ್ಯ ನೆತ್ತಿ ಮೇಲೆ ಇದ್ದಿದ್ರೆ ನೀವು ಹಿಂಗೆ ಸಮಾಧಾನ ಕೂತ್ಕೊಳ್ಳೋಕ್ಕಾಗ್ತಿತ್ತ? ಅವತ್ತು ಬಿಸಿಲು, ಇವತ್ತು ಮಂಜು, ಸಂಪೂರ್ಣವಾಗಿ ಮಳೆ. ಅಂದರೆ ಇನ್ನೇನು ಈಗಲೂ ಆಗಲೂ ಮಳೆ ಶುರುವಾಗುತ್ತೇನೋ, ಆದರೂ ಪರವಾಗಿಲ್ಲ. ಯಜ್ಞ ಪ್ರಾರಂಭ ಆದರೆ ಯಾರೂ ಕದಲಬಾರ್ದು. ಹೇಳ್ಕೊಳ್ಳಿ, ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ. ಈಗ ನಿಮ್ಮ ಜನ್ಮ ಕೊಟ್ಟರಲ್ಲ ನಿಮ್ಮ ತಂದೆ ತಾಯಿ, ಅವರ ಹೆಸರು, ಅಪ್ಪ ಅಮ್ಮನ ಹೆಸರು ಹೇಳಿ. ಹೆಣ್ಣು ಮಕ್ಕಳು ನಿಮ್ಮ ಯಜಮಾನ್ರ ಹೆಸರು, ಗಂಡು ಮಕ್ಕಳು ನಿಮ್ಮ ಶ್ರೀಮತಿಯವರ ಹೆಸರು, ನಿಮ್ಮ ಮನೆ ಮಕ್ಕಳ ಹೆಸರು. ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿದ್ದು ಇಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಎಂಬತಕ್ಕಂಥವರಿದ್ದು, ತುಂಬ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅವರ ಹೆಸರು ಹೇಳ್ಕೊಳ್ಳಿ. ಹಾಸ್ಪಿಟ್ಲುಗಳಲ್ಲಿದ್ದು ರೋಗ ರುಜಿನಗಳಲ್ಲಿ ನರಳ್ತಾ ಇರ್ತಕ್ಕಂಥವ್ರಿಗೆ 7.5 ವರ್ಷ ಕಾಲ ಶನಿಕಾಟದಲ್ಲಿ ಕೈಗೋ ಕಾಲ್ಗೋ ಪೆಟ್ಟು ಬಿದ್ದು
ಗಾಡಿ ಆಕ್ಸಿಡೆಂಟ್ ಆಗಿ ಅಥವಾ ಇನ್ನೇನೋ ಒಂದು ಜೀವದಲ್ಲಿ ತೊಂದರೆ ಇದ್ದು ಈ ಕಡೆ ಸಾವು ಇಲ್ಲ, ಈ ಕಡೆ ಬದುಕಿಲ್ಲ, ಈ ಕಡೆ ಸಾವು ಇಲ್ಲ, ಈ ಕಡೆ ಬದುಕೋದು ಇಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ನರಳುತ್ತಿರ್ತಕ್ಕಂಥವ್ರಿದ್ದಾರೆ. ಅವರೆಲ್ಲರಿಗೂ ಸಹಿತ ಮುಕ್ತಿಯನ್ನು ಕೊಡಪ್ಪ ಅಂತ ದೇವರನ್ನ ಕೇಳಬೇಕು. ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಈಗ ಹೇಳ್ಕೊಳ್ಳಿ, ಮಮ ಜನ್ಮ ನಕ್ಷತ್ರ ಗೋತ್ರ ಸಮಸ್ತ ಗ್ರಹದೋಷ ನಿವಾರಣ ಅರ್ಥಾಂಗ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಕ್ಷೇತ್ರಪಾಲಕ ಅಭಯಂಕರ ವಾಸ್ತುಪುರುಷ ಮಹಾಕಾಳಿ ಮಹಾಲಕ್ಷ್ಮಿ ಲಲಿತಾ ರಾಜರಾಜೇಶ್ವರಿ ದೇವತಾ ಪ್ರಿಯತಾಂ ಮಮ ನಕ್ಷತ್ರ ಗೋತ್ರ ಕುಟುಂಬ ವರ್ಗಾಣಾಂ ಕ್ಷೇಮತಾರ ಪ್ರಸಾದ ಪರಿಪೂರ್ಣದ ಸಿದ್ಧಿದ್ವಾರೆ ಶ್ರೀ ಮಹರ್ಷಿ ಮಂದಿರ ಲಕ್ಷ್ಮೀ ಭೂವರಾಹ ದೇವತಾ ಸಾನ್ನಿಧ್ಯ ಅರ್ಚನ ಸಂಕಲ್ಪ ಸಮಸ್ತ ಪೂಜಾ ವಿಧಿವಿಧಾನ ದೇವತಾ ಪ್ರೀತ್ಯರ್ಥಂ ಲಕ್ಷ್ಮೀನಾರಾಯಣ ದೇವತಾ ಪ್ರಿಯತಾಂ. ಈಗ ನಿಮ್ಮ ಮನೆ ದೇವರ ಹೆಸರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಭೂಮಹಾಲಕ್ಷ್ಮಿಯನ್ನು ಮುಟ್ಟಿ, ಎಲ್ಲರೂ ಭೂಮಿ ಮೇಲೆ ಕೈ ಇಡಿ, ಎರಡೂ ಹಸ್ತಗಳನ್ನು ಭೂಮಿ ಮುಟ್ಟಿ. ಭೂಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಸೃಷ್ಟಿನಲ್ಲಿ ಭೂದೇವಿ ಹಿರಣ್ಯಾಕ್ಷ ಎಂಬತಕ್ಕಂಥ ರಾಕ್ಷಸ ನಿಮಗೆ ಗೊತ್ತಾ? ನೀವ್ಯಾರೂ ನೋಡಿಲ್ಲ ಬಿಡಿ, ನಾನೇ ನೋಡಿಲ್ಲ, ನೀವೆಲ್ಲಿ ನೋಡ್ತೀರಿ. ಆದರೆ ಚರಿತ್ರೆ ಎಲ್ಲಿ ಅಂತ ಹೇಳ್ತೇನೆ. ಇಡೀ ಭೂಮಂಡಲ ವಿಷ್ಣುವಿಗೆ ಇಬ್ಬರು ಜಯ ವಿಜಯ ಅಂತ ಇಬ್ಬರಿದ್ದರು. ಜಯ ವಿಜಯ ಏನಪ್ಪ ಅಂದರೆ ದ್ವಾರಪಾಲಕರವರು. ದ್ವಾರಪಾಲಕರು ವಿಷ್ಣುವಿನ ಆ ಪ್ರಮುಖವಾದಂಥ ಆಸ್ಥಾನದಲ್ಲಿದ್ದರು. ಸುಮಾರು ಸಮಯ ಆಯಿತು. ಋಷಿಮುನಿಗಳು ಬಂದರು. ಋಷಿಮುನಿಗಳು ಬಂದು ದೇವರು ನೋಡಬೇಕು ಅಂದರೆ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣ ಒಳಗಡೆ ಇದ್ದಾನೆ, ಈ ಸಮಯ ನೀವು ಹೋಗ್ಲಿಕ್ಕಾಗಲ್ಲ ಅಂದರು. ಋಷಿಮುನಿಗಳಿಗೆ ಮೂಗಿನ ತುದಿಯಲ್ಲೇ ಕೋಪ. ಈ ಕೋಪ ಏನು ಮಾಡ್ತು? ಶಾಪವನ್ನು ಕೊಟ್ಟರು. ಹೇಗೆ? ನಿಮಗೂ ಸಹಿತ ದೇವರಿಗೂ ನಿಮ್ಮ ದೇವರ ಮಧ್ಯದಲ್ಲಿರುವಂಥ ಸಂಬಂಧ ನಿಂಗೆ ದೂರ ಆಗಲಿ ಎಂದರು. ಓಡೋದ್ರು ಮಹಾನಾರಾಯಣನ ಹತ್ರ, ಶ್ರೀಮನ್ನಾರಾಯಣನ ಹತ್ರ ಓಡೋಗಿ ಕೇಳ್ತಾರೆ, ಭಗವಂತ ಋಷಿಮುನಿಗಳ ಶಾಪ ಆಗಿಬಿಟ್ಟಿದೆ, ನಾನು ಹೇಗೆ ಹೊರಗಡೆ ಬರೋದು? ತಪ್ಪಿಸ್ಕೊಳ್ಳೋದು ಹೇಗೆ? ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಯಾವುದೇ ಆಗಲಿ ಒಳ್ಳೆಯದಾಗಲಿ ಅಂದರೆ ಒಳ್ಳೆಯದು, ಕೆಟ್ಟದ್ದು ಅಂದರೆ ಅದು ಕೆಟ್ಟದ್ದು. ಅದಕ್ಕೆ ನೀವು ಮನೆಗಳಲ್ಲಿ ಸಾಮಾನ್ಯಕ್ಕೆ ಮಕ್ಕಳ ಮೇಲೆ ಕೋಪ ಮಾಡ್ಕೋಬೇಡಿ, ಮಕ್ಕಳು ತಂದೆ ತಾಯಿಯರ ಮೇಲೆ ಕೋಪ ಮಾಡ್ಕೋಬೇಡಿ, ಯಾರಿಗೂ ಕೆಟ್ಟದ್ದಾಗಲಿ ಅಂತ ಬಯಸಬೇಡಿ, ಸಾಧ್ಯವಾದರೆ ಒಂದು ಒಳ್ಳೆಯದಾಗಲಿ ಅಂತ ಹರಿಸೋಣ ಅಂಥ ಚಿಂತನೆಯಲ್ಲಿ ಮಹಾವಿಷ್ಣು ಹೇಳ್ತಾನೆ, ರಾಕ್ಷಸರಾಗಿ ಬೇಗ ನನ್ನ ಸೇವೆಗೆ ಬರ್ತೀರೋ, ದೇವತೆಗಳಾಗಿ ನಿಷ್ಠ ವರ್ಷ ನನ್ನ ಹತ್ರ ಸೇವೆ ಮಾಡ್ತಿದ್ರಲ್ಲ, ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹರಿಸಿದ್ರೆ, ನೀವು ಒಳ್ಳೆಯದಾಗಿ ಒಂದು ಒಳ್ಳೆ ಆಸ್ಥಾನದಲ್ಲಿದ್ದರೆ ನೀವು ಬರೋದು ನನ್ನ ಹತ್ರ ತುಂಬ ತಡ ಆಗುತ್ತೆ. ತಡವಾಗಿ ನನ್ನ ಹತ್ರ ಬರ್ತಿರೋ ಬೇಗ ನನ್ನ ಹತ್ರ ಬರ್ತಿರೋ ಚಿಂತನೆ ಮಾಡಿ ಎಂದರು. ತಡವಾಗಿ ಬರೋದು ನಮಗೆ ಬೇಡ, ಬೇಗ ಬರಬೇಕಾದ್ರೆ ಏನು ಮಾಡಬೇಕು? ರಾಕ್ಷಸ ಜನ್ಮ ತಾಳಬೇಕು. ಆ ರಾಕ್ಷಸ ಜನ್ಮವೇ ರಾಕ್ಷಸ ಜನ್ಮ ಅಂತಕ್ಕಂಥದ್ದು ಹಿರಣ್ಯಾಕ್ಷ ಹಿರಣ್ಯಕಶಿಪು. ಹಿರಣ್ಯಾಕ್ಷ ಹಿರಣ್ಯಕಶಿಪು ಈ ರಾಕ್ಷಸರಾದ ಮೇಲೆ ಅವರ ಗುಣ, ಅವರ ನಡವಳಿಕೆಗಳೆಲ್ಲವೂ ಸಹಿತ ರಾಕ್ಷಸತ್ವವಾಗೇ ಇರುತ್ತೆ. ಆಗ ಮಹಾವಿಷ್ಣುವಿನ ಮೇಲೆ ತಿರುಗಿ ಬೀಳ್ತಾರೆ. ಯಾವತ್ತೂ ಅಷ್ಟೇ, ಈ ಸಾಮಾನ್ಯ ಯಾರ ಕೈಲಾಗಲು ಅವ್ರ ಮೇಲೆ ಬೀಳೋದು ಅಂತ. ಮನೆಯಲ್ಲಿ ಸಾಮಾನ್ಯ ಗಂಡಸರು ಏನು ಮಾಡ್ತಾರೆ ಹೇಳಿ? ಊರಿನಾಗಿರೋ ಕೋಪ ಎಲ್ಲ ತೊಗೊಂಬಂದು ಹೆಂಡ್ತಿರ ಮೇಲೆ ಬಿಡ್ತಾರೋ ಇಲ್ಲೋ? ಹೆಂಡ್ತೀರೂ ಅಲ್ಲ, ಹೆಂಡ್ತಿ. ಆಮೇಲಿಂದ ಏನು ಗುರುಗಳು ಹೆಂಡ್ತೀರು ಅಂದ್ಬಿಟ್ರಲ್ಲ ಅನ್ಬೇಡಿ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ಏಕಪತ್ನಿ ವೃತಸ್ಥನಾದಂಥ ಪ್ರಭು ಶ್ರೀರಾಮಚಂದ್ರನ ನಾವೆಲ್ಲರೂ ಸಹಿತ ನೋಡಬೇಕು. ಈ ಮಾತಂದಾಗ ನಮ್ಮ ಶ್ರೀಮತಿಯವ್ರಿಗೂ ಸಂತೋಷ ಆಗುತ್ತೆ. ಆ ಕೆಲವು ಪದಗಳು ಅರ್ಥ ಮಾಡ್ಕೋಬೇಕು ನಾವು. ಇರಲಿ. ಹಾಗೆ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಯಾವಾಗ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರಿಬ್ಬರು ರಾಕ್ಷಸರಾಗಿ ಭೂದೇವಿಯನ್ನು ಒಮ್ಮೆ ಅಟ್ಟಿಸ್ಕೊಂಡು ಹೋಗ್ತಾರೆ. ಭೂದೇವಿಯನ್ನು ಅಟ್ಟಿಸ್ಕೊಂಡು ಹೋದಾಗ ಹಿರಣ್ಯಾಕ್ಷ ಭೂದೇವಿಯನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ಆಗ ನಾರದ ಮಹರ್ಷಿಗಳು ಎದುರುಗಡೆ ಆಗ್ತಾರೆ. ಏನಪ್ಪ, ನಿನ್ನಲ್ಲಿ ರಾಕ್ಷಸತ್ವ ಇದೆ, ಶಕ್ತಿ ಇದೆ, ಶಕ್ತಿವಂತನಾದಂಥ ನೀನು ಒಂದು ಹೆಣ್ಣಿನ ಮೇಲೆ ನಿನ್ನ ಪ್ರಯೋಗ ಯಾಕೆ ಅಂದರೆ ನಿನ್ನ ಉದ್ದೇಶ ಮಹಾವಿಷ್ಣುನ ಸಂಹಾರ ಮಾಡಬೇಕು ಅಂತ. ಆದರೆ ವಿಷ್ಣುನ ಸಂಹಾರ ಮಾಡಲಿಕ್ಕೆ ನಿನ್ನ ಕೈಲಿ ಆಗಲ್ಲ. ಆದರೆ ವಿಷ್ಣುವಿನ ಅರ್ಧಾಂಗಿಯಾದಂಥ ಭೂಲಕ್ಷ್ಮಿ ಇದ್ದಾಳಲ್ಲ, ಆ ಭೂಮಹಾಲಕ್ಷ್ಮಿಯನ್ನು ನೀನೇನಾದರೂ ಕೆಣಕಿದ್ರೆ ಆಗ ವಿಷ್ಣು ತಾನು ಬರ್ತಾನೆ. ಅದನ್ನು ಯೋಚನೆ ಮಾಡಿ ನೀನು ಹೋಗಿ ಮೊದಲು ಭೂಮಹಾಲಕ್ಷ್ಮಿನ ಹಿಡಿ ಅಂತ ಹೇಳ್ತಾರೆ. ಭೂಮಹಾಲಕ್ಷ್ಮಿಯ ಸಮೀಪ ಹೋಗ್ತಿರುವಾಗ ಹಿರಣ್ಯಾಕ್ಷ ನಾರದ ಹೇಳಿದಂಥ ಮಾತನ್ನು ನೋಡಿ ಸಮುದ್ರದ ಆಳದಲ್ಲಿ ಭೂಮಹಾಲಕ್ಷ್ಮಿಯನ್ನು ಭೂಗರ್ಭದಲ್ಲಿ ಮುಚ್ಚಿಡ್ತಾನೆ. ಆಗ ವಿಷ್ಣು
ಭೂಗರ್ಭದಲ್ಲಿದ್ದಂಥ ತನ್ನ ಅರ್ಧಾಂಗಿಯನ್ನು, ತನ್ನ ಹೆಂಡತಿಯನ್ನು ಭೂಮಿಯಲ್ಲಿ ಸಮುದ್ರದ ಆಳದಲ್ಲಿಟ್ಟನಲ್ಲ, ಆ ಕೋಪಕ್ಕೆ ಏನು ಮಾಡ್ತಾರೆ, ಒಂದು ಕಾಡು ಹಂದಿಯ ವೇಷಧಾರಿಯಾಗಿ ಬರ್ತಾನೆ. ಒಂದು ಕಾಡು ಹಂದಿ, ಇವತ್ತು ವರಾಹದೇವರು ಅಂತ ನಾವೇನು ಹೇಳ್ತಿದ್ದೀವೋ ಅಂಥ 2 ಕೋರೆಗಳನ್ನು ಹೀಗೆ ಭಾಳ ಬಲವಾಗಿಟ್ಕೊಂಡು ಮೌನದಿಂದ ಗರ್ಜಿಸ್ತಾ ವರಾಹ ಅವತಾರವನ್ನು ತಾಳೋದು ಅದೇ ಸಮಯದಲ್ಲಿ ತನ್ನ ಅರ್ಧಾಂಗಿಯ ಸಂರಕ್ಷಣೆ ಮಾಡಲಿಕ್ಕಾಗಿ. ಆಗ ಭೂಮಹಾಲಕ್ಷ್ಮಿ ಭೂಮಿಯೊಳಗಿದ್ದಂಥ ತಾಯಿಯನ್ನು, ಸಮುದ್ರದ ಆಳದಲ್ಲಿದ್ದಂಥ ದೇವಿಯನ್ನು ತನ್ನ 2 ಕೋರೆ ಹಲ್ಲುಗಳ ಮೇಲೆ ಕೂಡಿಸ್ಕೊಂಡು ಮೇಲೆದ್ದು ಬರ್ತಾನೆ. ಆ ಮೇಲೆದ್ದು ಬಂದು ಆಗ ಭೂಮಿಯನ್ನು ಸಂರಕ್ಷಣೆ ಮಾಡ್ತಾನೆ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ತನ್ನ ಸೇವೆಗೆ ಕರ್ಕೊಳ್ತಾನೆ. ಹಾಗೆ ರಾಕ್ಷಸ ಆದರೂ ದೇವರ ಸಾನ್ನಿಧ್ಯವೇ. ಅಂತಹ ಭೂಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದೀರಿ. ಪೂಜೆಯನ್ನು ಪ್ರಾರಂಭ ಮಾಡೋಣ. ಅರಿಶಿನ ಕುಂಕುಮ ಇದ್ದರೆ ಸ್ವಲ್ಪ ತಗೊಳ್ಳಿ, ಹೂವು ಕೈಲಿದ್ದರೆ ಹೂವನ್ನು ತಗೊಳ್ಳಿ. ಹೂವು ಕೈಲಿಟ್ಕೊಂಡು ನಾವೀಗ ಅಲ್ಲಿ ಹೋಗಿ ಗಣಪತಿಯ ಪ್ರಾರ್ಥನೆ ಶುರು ಮಾಡ್ತೀನಿ, ಅದರಂತೆ ಅನುಷ್ಠಾನವನ್ನು ಶುರು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ.